ಸರ್, ಈಗಾಗಲೇ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿಗಳ ವಿರುದ್ಧ RTO ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗಿನಿಂದ ಯಾವ್ಯಾವ RTOದಲ್ಲಿ ಕಾರ್ಯಾಚರಣೆ ಆಯಿತು, ಮತ್ತು ಎಷ್ಟು ಬೈಕ್ ಟ್ಯಾಕ್ಸಿಗಳನ್ನು, ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿದ್ದಾರೆ, ಮತ್ತು ಏನು ಕ್ರಮ ಕೈಗೊಳ್ತೀರಾ ಸರ್ ಅವ್ರ ಮೇಲೆ? ಏನು ಅಡಿಯಲ್ಲಿ ಅಂತ ದಂಡನ ಏನು ಸರ್? ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯ ಏಕಸದಸ್ಯ ಪೀಠ ಒಂದು ಆದೇಶ ಕೊಟ್ಟಿತ್ತು. ಯಾಕಂದರೆ ಕಾನೂನಲ್ಲಿ ಬೈಕ್ ಟ್ಯಾಕ್ಸಿ ಕೊಡಲಿಕ್ಕೆ ಅವಕಾಶ ಇಲ್ಲ, ಓಡಿಸ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಯಾರ್ಯಾರು ಈ ಥರ ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ವೈಟ್ ಬೋರ್ಡ್ ವಾಹನಗಳನ್ನು ಬೈಕ್ ಟ್ಯಾಕ್ಸಿಗೆ ಯೂಸ್ ಮಾಡ್ತಾರೆ ಅಂಥವರೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ, ಅವ್ರು ಯಾರೇ ಇರಲಿ. ಅದು ಹೇಳಿದ ಮೇಲೆ ಮತ್ತೊಮ್ಮೆ ಅವರು ಅದನ್ನು ಅಪೀಲ್ ಮಾಡಿದರು. ಅಪೀಲಲ್ಲಿನ ಅವ್ರ ಪರವಾಗಿ ಏನು ಆಗಿಲ್ಲ. ಅಂದರೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಇರೋದರಿಂದ ಆ ವಾಹನಗಳ ಮೇಲೆ, ಆ ಆದೇಶದ ಮೇಲೆ ನಾವು ಇವತ್ತು ಆಗಲೇ ತಪಾಸಣೆ ಶುರು ಮಾಡಿದ್ದೇವೆ. ಸುಮಾರು ಬೆಂಗಳೂರು ನಗರದಲ್ಲಿ ಇವತ್ತು 103 ವಾಹನಗಳನ್ನು ತಪಾಸಣೆ ಮಾಡಿದ್ದೇವೆ. ಆ ವಾಹನಗಳಲ್ಲಿ ದಾಖಲಾತಿಗಳು ಇದೆಯೋ ಇಲ್ವೋ ಪರಿಶೀಲನೆ ಮಾಡಿ, ಮತ್ತು ಯಾರು ಆಪರೇಟ್ ಮಾಡ್ತಾ ಇದ್ದಾರೆ, ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದಾದ ಮೇಲೂ ಅವರು ಆಪರೇಟ್ ಮಾಡುವಂಥದ್ದು ತಪ್ಪಾಗ್ತದೆ. ಹಾಗಾಗಿ ಆ ವಾಹನ ತಪಾಸಣೆ ಮಾಡಿ ಅಧಿಕಾರಿಗಳು ಅವರವ್ರ ಕಚೇರಿಯಲ್ಲಿ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದೇ ಒಂದೊಂದು ವೆಹಿಕಲ್ಗೆ ಒಂದೊಂದು ಥರ ಇರ್ತದೆ. ಉದಾಹರಣೆಗೆ ವೆಹಿಕಲಲ್ಲಿ ಡಾಕ್ಯುಮೆಂಟ್ಸ್ ಯಾವುದು ಇಲ್ಲ, ಅದರಲ್ಲಿ ಇನ್ಶೂರೆನ್ಸಸ್ ಇಲ್ವೋ, ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ವೋ, ಅಥವಾ ವಾಹನ RC ವ್ಯಾಲಿಡಿಟಿಯಿಂದ ಮುಗಿದೋಗಿದೆಯೋ, ಒಂದೊಂದು ವಾಹನಕ್ಕೆ ಒಂದೊಂದು ಥರದಂಥ ದಂಡ ಬಂದೇ ಬರ್ತದೆ ದಾಖಲೆ ಇಲ್ಲ ಅಂತ ಹೇಳಿದಾಗ. ಆಮೇಲೆ ಅನಾಥರೈಸ್ಡ್ ಅಂದರೆ ಬೈಕ್ ಟ್ಯಾಕ್ಸಿಗಳನ್ನು ಯೂಸ್ ಮಾಡಿರ್ತಕ್ಕಂಥದ್ದು, ಅನಾಥರೈಸ್ಡ್ ಬೈಕ್ ಟ್ಯಾಕ್ಸಿ ಅಂತ ಕರೆದುಕೊಂಡು ಯೂಸ್ ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಸೆಕ್ಷನ್ 53(1)B ಏನು ಕ್ರಮ ವಹಿಸಬೇಕು ಅಧಿಕಾರಿಗಳು. ಅದರಲ್ಲಿ ದಂಡಕ್ಕಿಂತ ಹೆಚ್ಚಾಗಿ ಪರ್ಮಿಟಿವ್ ಬರ್ತದೆ. ಅಂದರೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗ್ತದೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಪರ್ಮಿಟ್ ಬೇಕಾಗ್ತದೆ. ಸೊ ಈ ಥರ ಪ್ರಕರಣಗಳಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ RTOs ಅವರವ್ರ ಹಂತದಲ್ಲಿ, ಬೆಂಗಳೂರು ನಗರದಲ್ಲಿ. ಮತ್ತು ಎಲ್ಲೆಲ್ಲಿ ಈ ಥರ ಅನಧಿಕೃತವಾದಂಥ ಆಪರೇಷನ್ಸ್ ಇದೆ ಎಲ್ಲ ಕಡೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೇವೆ ರಾಜ್ಯಾದ್ಯಂತ. ಇವತ್ತು ಬೆಂಗಳೂರು ನಗರದಲ್ಲಿ ಒಟ್ಟು 103 ವೆಹಿಕಲ್ ಸೀಸ್ ಆಗಿದೆ. ಸೊ ಅದರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಕ್ರಮವನ್ನು ವಹಿಸ್ತಾರೆ. ನೋಡ್ತೇವೆ. ಅವರು ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ. ಅವ್ರು ನಿಲ್ಲಿಸದೇ ಇದ್ರೆ ಕಾರ್ಯಾಚರಣೆ ಮುಂದುವರಿತಾರೆ. ಜನರಿಗೆ ಮತ್ತೆ ಸಾಕಷ್ಟು ಗೊಂದಲ ಇರುವಂಥದ್ದು, ಈ ಬೈಕ್ ಟ್ಯಾಕ್ಸಿ ಯಾಕೆ ಅನಧಿಕೃತ ಅಂತ, ಏನು ಸರ್ ಅವರ ಅನಧಿಕೃತ ಏನು ಅಂದರೆ ಅವರ ಏನು ಕಾನೂನು ಉಲ್ಲಂಘನೆ ಮಾಡಿರ್ತಾರೆ? ಈಗ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಏನು ಕಾನೂನು ಉಲ್ಲಂಘನೆ ಆಗುತ್ತೆ? ವೈಟ್ ಬೋರ್ಡ್ ವಾಹನಗಳನ್ನು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅವರು ಆ ವೈಟ್ ಬೋರ್ಡ್ ವಾಹನಗಳನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ರೆಂಟೇ ಕ್ಯಾಬ್ ಸ್ಕೀಮ್ ಅಂತಿದೆ. ಆ ರೆಂಟೇ ಕ್ಯಾಬ್ ಸ್ಕೀಮಲ್ಲಿ ಅವರು ವಾಹನಗಳನ್ನು, ಅಂದರೆ ಅದು ಬಾಡಿಗೆಗಲ್ಲ, ಬಾಡಿಗೆ ಆಧಾರದ ಮೇಲೆ ನೇರವಾಗಿ ಯಾರು ಅಪ್ಲಿಕೆಂಟ್ ಅಂದರೆ ಯಾರು ಅರ್ಜಿದಾರರು ಇರ್ತಾರೆ ಅವರು ಕೊಡ್ಬೋದು. ಯಾರು ಅಂದರೆ ಸಾರ್ವಜನಿಕರು ಯಾರು ವಾಹನವನ್ನು ಯೂಸ್ ಮಾಡಬೇಕಂತಿದ್ದಾರೆ ಅಂಥವ್ರಿಗೆ ಬಾಡಿಗೆ ಆಧಾರದ ಮೇಲೆ ಕೊಡಬೇಕು. ಬಟ್ ಅದಕ್ಕೆ ಡ್ರೈವರ್ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಅದೆಲ್ಲ ಸರಿಯಲ್ಲ. ಸೊ ಹಾಗಾಗಿ ವೈಟ್ ಬೋರ್ಡ್ ವೆಹಿಕಲ್ಗಳನ್ನು ಸಾರಿಗೆ ವಾಹನ, ಟ್ರಾನ್ಸ್ಪೋರ್ಟ್ ವಾಹನ ಅಥವಾ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ನಾಟ್ ಓನ್ಲಿ ಟೂ ವೀಲರ್ ಒಂದೇ ಅಲ್ಲ, ಈವನ್ ಕಾರುಗಳು ಅಷ್ಟೇ. ವೈಟ್ ಬೋರ್ಡ್ ಕಾರುಗಳನ್ನು ಈಗಾಗಲೇ ತಮ್ಮ ಮಾಧ್ಯಮದ ಮುಖಾಂತರನೇ ಕೆಲವರು ಯೂಸ್ ಮಾಡಬೇಕಾದ್ರೆ ಭಾಳಷ್ಟು ವೆಹಿಕಲ್ ಸೀಸ್ ಮಾಡಿದ್ದೇವೆ. ಈಗ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿರೋದ್ರಿಂದ ಅಂಥ ವಾಹನ ವಿರುದ್ಧ ಕ್ರಮ ಕೈಗೊಂಡಿದ್ದೇವೆ. ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ನಡೆಸೋಕ್ಕೆ RTO ಯಾವಾಗ ಪರ್ಮಿಷನ್ ಕೊಟ್ಟಿತ್ತ ಸರ್? ಎಂದೂ ಕೊಟ್ಟಿರಲಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಹೌದು, ಅವಕಾಶ ಇಲ್ಲ ಕಾನೂನಲ್ಲಿ. ವೈಟ್ ಬೋರ್ಡ್ ವಾಹನಗಳಿಗೆ ಬೈಕ್ ಟ್ಯಾಕ್ಸಿ ಅಂತ ಆಪರೇಟ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ.